ಇವಾಗಷ್ಟೇ ಬಿಗ್ ಬಾಸ್ ಕಡೆಯಿಂದ ಒಂದು ಲೈವ್ ಅಪ್ಡೇಟ್ ಸಿಕ್ಕಿದೆ. ಅದೇನು ಅಂದ್ರೆ ಮನೇಲಿರೋ ಪ್ರತಿಯೊಬ್ಬರು ಡ್ಯಾನ್ಸ್ ನ ಮಾಡಿ ಈ ವಾರದ ದಿನಸಿನ ಪಡ್ಕೋಬೇಕು. ಈ ತರ ಒಂದು ಮಜವಾಗಿರೋ ಟಾಸ್ಕ್ ನ ಬಿಗ್ ಬಾಸ್ ಈಗ ಮನೇಲಿರೋ ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾರೆ. ಬಟ್ ಇದ್ರ ಜೊತೆ ಒಂದು ಟ್ವಿಸ್ಟ್ ನ ಇಟ್ಟಿದ್ದಾರೆ. ಆ ಟ್ವಿಸ್ಟ್ ಏನು ಅಂದ್ರೆ ಬಿಗ್ ಬಾಸ್ ಒಂದು ಪ್ಲೇಸ್ ನ ಹೆಸರು ಹೇಳಿ 10 ಸೆಕೆಂಡ್ ಟೈಮ್ ನ ಕೊಡ್ತಾರೆ. ಅದ್ರ ಒಳಗಡೆ ಮನೇಲಿರೋ ಪ್ರತಿಯೊಬ್ರು ಆ ಪ್ಲೇಸ್ ಗೆ ಹೋಗ್ಬೇಕು. ಆಗ ಬಿಗ್ ಬಾಸ್ ಕಡೆಯಿಂದ ಒಂದು ಸಾಂಗ್ ಬರುತ್ತೆ. ಆ ಸಾಂಗ್ ಗೆ ಎಲ್ಲರೂ ಡ್ಯಾನ್ಸ್ ಮಾಡ್ಬೇಕು. ಬಟ್ ಈ ಗ್ರೂಪ್ ಅಲ್ಲಿ ಒಬ್ರು ಮಿಸ್ ಆದ್ರೂ ಇಡೀ ದಿನಸಿನ ಮನೆ ಪೂರ ಕಳ್ಕೊಳ್ಳುತ್ತೆ. ಈ ತರ ಒಂದು ಸಖತ್ತಾಗಿರೋ ಮಜವಾಗಿರೋ ಒಂದು ಟಾಸ್ಕ್ ನ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಪ್ರತಿಯೊಬ್ರು ದಿನಸಿ ಸಿಗ್ಬೇಕಲ್ಲ, ಆ ಒಂದು ಕಾರಣಕ್ಕೆ ತುಂಬಾ ಸೀರಿಯಸ್ ಆಗಿ ಬಿಗ್ ಬಾಸ್ ಹೇಳಿ ತಕ್ಷಣನೇ ಆ ಸೆಕೆಂಡ್ಸ್ ಒಳಗಡೆ ಒಂದು ಪ್ಲೇಸ್ ಗೆ ಹೋಗಿ ಡ್ಯಾನ್ಸ್ ನ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಗಿಲ್ಲಿ ನಟ ಎಷ್ಟು ಕಾಮಿಡಿ ಮಾಡ್ತಾ ಇದ್ದಾನೆ ಅಂದ್ರೆ 10 ಸೆಕೆಂಡ್ ಒಳಗಡೆ ಎಲ್ಲರೂ ಸೀರಿಯಸ್ ಆಗಿ ಓಡ್ತಾ ಇದ್ರೆ ಗಿಲ್ಲಿ ಮಾತ್ರ ಆ ಓಡೋ ಒಂದು ವೇಯಲ್ಲೂ ತಮಾಷೆ ಗುರು ಎಷ್ಟು ಕಾಮಿಕ್ ಆಗಿದೆ ಅಂದ್ರೆ. ಅಂಡ್ ಅದಾದ್ಮೇಲೆ ಅಲ್ಲೋಗಿ ಡ್ಯಾನ್ಸ್ ಮಾಡ್ಬೇಕಾದ್ರೆ ಅದ್ರಲ್ಲೂ ಎಷ್ಟು ನಗಿಸ್ತಾ ಇದ್ದಾನೆ ಅಂದ್ರೆ ಜನನ್ನ. ಸೊ ನನ್ಗಂತೂ ನಕ್ಕು ನಕ್ಕು ಸಾಕಾಗ್ತಾ ಇದೆ, ತಡ್ಕೊಳಕ್ ಆಗ್ತಾ ಇಲ್ಲ. ಯಾರಾದ್ರೂ ಡ್ಯಾನ್ಸ್ ಮಾಡ್ತಾನೋ ನಗಿಸ್ತಾರೆ, ಡ್ಯಾನ್ಸ್ ಅಲ್ಲೂ ನಗಿಸ್ತಾರೆ ಅಂದ್ರೆ ಅದು ಗಿಲ್ಲಿ ನಟನ್ಗೆ ಸಿಕ್ಕಿದೆ ಅಂತ ಒಂದು ವರ ಅಂತ ಅನ್ಸುತ್ತೆ ಬಿಗ್ ಬಾಸ್ ಮನೆ ಒಳಗಡೆ. ಸೊ ಎಷ್ಟು ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಗುರು ಜನನ್ನ. ನಮ್ಗಂತೂ ಈ ಸೀಸನ್ ನಕ್ರೋಷ್ಟು ಎಷ್ಟು ನಕ್ಕಿಲ್ಲ. ಅಂಡ್ ಇದ್ರ ಜೊತೆ ಅಶ್ವಿನಿ ಗೌಡರ್ ಕಾಂಬಿನೇಷನ್ಗಳು ಗಿಲ್ಲಿ ಜೊತೆ ಅಶ್ವಿನಿ ಗೌಡ ಅವ್ರಿಗೆ ಓಡಕ್ ಆಗ್ತಾ ಇಲ್ಲ. ಆ ಒಂದು 10 ಸೆಕೆಂಡ್ ಒಳಗಡೆ ಅಂದ್ರೆ ಬಿಗ್ ಬಾಸ್ ಒಂದ್ ಕಡೆ ಹೇಳ್ತಿಲ್ಲ, ಇಡೀ ಮನೆ ಒಳಗಡೆ ಎಲ್ಲಾದ್ರೂ ಒಂದು ಪ್ಲೇಸ್ ನ ಹೇಳ್ತಾರೆ. ಆ ಪ್ಲೇಸ್ ಗೆ 10 ಸೆಕೆಂಡ್ ಒಳಗಡೆ ಹೋಗಿ ಡ್ಯಾನ್ಸ್ ನ ಮಾಡ್ಬೇಕು. ಇಲ್ಲಿ ಅಶ್ವಿನಿ ಗೌಡ ಅವರು ಶುರುವಲ್ಲಿ ಹೋದ್ರು, ಒಂದ್ 2-3 ಪ್ಲೇಸ್ ಗೆ ಹೋದ್ರು. ಆಮೇಲೆ ಸುಸ್ತಾಗ್ಬಿಡ್ತು, ಅವ್ರಿಗೆ ಓಡಕ್ ಆಗ್ತಾ ಇರಲಿಲ್ಲ. ಯಾಕೆಂದ್ರೆ ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಇದಾರೆ. ಇಲ್ಲಿ ಗಿಲ್ಲಿ ಗೇಲಿ ಮಾಡ್ತಾ ಇದಾರೆ ಅಂದ್ರೆ ಅಶ್ವಿನಿ ಗೌಡ ಅವ್ರಿಗೆ ಯಪ್ಪ ನಕ್ಕು ನಕ್ಕು ಸಾಕಾಗ್ತಿದೆ, ತಡ್ಕೊಳಕ್ ಆಗ್ತಿಲ್ಲ. ನೀವು ನೋಡಿದ್ರೆ ನಿಮಗೂ ಹೊಟ್ಟೆ ಹುಣ್ಣಾಗೋಷ್ಟು ನಕ್ ಬಿಡ್ತೀರಾ. ಸೊ ಯಾರು ಮಿಸ್ ಮಾಡ್ಕೋಬೇಡಿ ಇವತ್ತಿನ ಒಂದು ಎಪಿಸೋಡ್ ನ, ಸಖತ್ತಾಗಿರುತ್ತೆ, ದಯವಿಟ್ಟು ನೋಡಿ. ಎಷ್ಟು ಮಜವಾಗಿದೆ ಅಂದ್ರೆ ಎಲ್ಲರೂ ಏನೋ ಗುರು ನೀನು ಹಿಂಗೆ ಮಾಡ್ತೀಯ, ದಿನಸಿ ಟಾಸ್ಕ್ ಕಣೋ, ಸೀರಿಯಸ್ ಆಗಿ ಆಡು, ಯಾಕಂದ್ರೆ ಓಡ್ ಬರಕ್ ಆಗಿಲ್ಲ ಅಂದ್ರೆ ಎಲ್ರು ಸೋಲ್ತಾರೆ ಅಂತ ಅವ್ರು ಹೇಳ್ತಿದ್ದಾರೆ. ಬಟ್ ಗಿಲ್ಲಿ ಅಲ್ಲ ಅಣ್ಣ ಹಂಗಲ್ಲ, ಎಲ್ಲದ್ರಲ್ಲೂ ಮಜಾ ಇರ್ಬೇಕು. ಆ ಒಂದು ಓಡೋ ವೇ ಇದೆಯಲ್ಲ ಗಿಲ್ಲಿದು, ನಕ್ಕು ನಕ್ಕು ಸಾಕಾಗುತ್ತೆ ಗುರು. ಸೊ ಮತ್ತೊಂದ್ಸಲ ಹೇಳ್ತೀನಿ, ಯಾರು ಮಿಸ್ ಮಾಡ್ಕೋಬೇಡಿ ಇವತ್ತಿನ ಎಪಿಸೋಡ್ ನ ನೋಡಿ. ಸೊ ಸಖತ್ ನಗ್ತೀರಾ. ಜೊತೆಗೆ ನಾನ್ ನಿಮ್ಮಲ್ಲಿ ಒಂದು ಕೇಳ್ಕೊಳ್ಳೋದೇನಂದ್ರೆ ಇದೇ ತರದ ಇನ್ನಷ್ಟು ಲೈವ್ ಅಪ್ಡೇಟ್ಸ್ಗಳನ್ನ ನೀವು ಎಪಿಸೋಡ್ ನೋಡೋಕ್ಕೂ ಮುಂಚೆ ನಾನು ನಿಮ್ಗೆ ಕೊಡ್ತೀನಿ. ಸೊ ಹಾಗಾಗಿ ನನ್ನ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ನೀವು ವಿಡಿಯೋಗೆ ಲೈಕ್ ಮಾಡಿ. ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೇ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇನ್ನೊಂದು ಅಪ್ಡೇಟ್ ಜೊತೆಗೆ. ಬಾಯ್.